ಹಾಯ್ ಎವ್ರಿವನ್, ಹೇಗಿದ್ದೀರಾ? ಇದು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನ ಹಬ್ಬದ ದಿನ. ಸೊ ಹಬ್ಬದ ದಿನ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಹಬ್ಬ ಎಲ್ಲ ಆಯಿತು. ಯಾವ ರೀತಿ ಮಾಡಿದ್ದೀವಿ ಏನು ಅನ್ನೋದನ್ನು ಶೇರ್ ಮಾಡ್ತೀನಿ, ಓಕೆನಾ? ಇದು ನನ್ನದು ಔಟ್ಫಿಟ್. ನೀವೆಲ್ಲ ಹೇಗೆ ಹಬ್ಬ ಮಾಡಿದ್ರಿ? ಇವತ್ತು ಮಾಡಿದ್ರಾ? ಕೆಲವರು ನಾಳೆ ಮಾಡ್ತಾರೆ. ಇನ್ನು ಇಲ್ಲಿ ನಮ್ಮ ದಾವಣಗೆರೆ ಸೈಡೆಲ್ಲ ಇವತ್ತು ಅಷ್ಟೇ ಮಾಡಿದ್ದಾರೆ. ಕೆಲವರು ನಾಳೆ ಮಾಡ್ತಾರೆ. ನಾಳೆ ಏನೋ ಮರುಪಂಚಮಿ ಅಂತ ಹೇಳ್ತಾರಂತೆ. ಇವತ್ತು ಅಮಾವಾಸ್ಯೆ ಆಗಿ 4 ದಿನಕ್ಕೇನೋ ಮಾಡಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಇವತ್ತು ಮಾಡಿದ್ದೀವಿ ಫ್ರೆಂಡ್ಸ್. ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಇದು ಮಾರ್ನಿಂಗು ಎಲ್ಲ ಮುಗಿಸಿ ಕೆಲಸನ ಇವಾಗ ಪೂಜೆ ಮಾಡ್ತಾಯಿದ್ದೀವಿ. ನೋಡಿ, ಅಭಿಷೇಕ ಮಾಡಿಕೊಂಡೆ. ಹಾಲು, ತುಪ್ಪ, ಮೊಸರು, ಸಕ್ಕರೆ, ನೀರು ಎಲ್ಲ ಹಾಕಿಬಿಟ್ಟು ಅಭಿಷೇಕ ಮಾಡಿ ಬೆಳ್ಳಿದು ನಾಗಪ್ಪ ತಂದುಬಿಟ್ಟು, ಅಂದರೆ ಜೋಡು ತಗೊಂಡಿದ್ದೀನಿ 2. ಸೊ ಅದನ್ನು ಅಭಿಷೇಕ ಮಾಡಿ ದೇವಸ್ಥಾನಕ್ಕೆ ಕೊಟ್ಟು ಅಭಿಷೇಕ ಮಾಡಿಸ್ತಾರೆ. ಬಟ್ ನಾನು ಟೈಮ್ ಇಲ್ಲ ಅಂಥೇಳಿ ಮನೇಲೇ ನಾನೇ ಅಭಿಷೇಕ ಮಾಡಿದೆ. ಹಾಲು, ತುಪ್ಪ, ಮೊಸರು ಎಲ್ಲ ಹಾಕಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಅದೆಲ್ಲ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಬೇಕು ಅಂತ ಹೇಳ್ತಾರೆ. ಇದು ಅಭಿಷೇಕ ಮಾಡಿದ್ದು ಇಲ್ಲ. ಕೆಲವರು ಅದನ್ನೇ ಪ್ರಸಾದ ಅಂತ ಅಂದ್ಕೊಂಡು ತೀರ್ಥ ಥರ ಅದು ತುಂಬ ಇತ್ತು. ಸೊ ಅದಕ್ಕೋಸ್ಕರ ಅಷ್ಟೊಂದು ಏನು ಮಾಡೋದಂದು ಗಿಡಕ್ಕೆ ಹಾಕ್ಬಿಟ್ಟೆ. ಸೊ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಈ ರೀತಿ. ನನಗೆ ಅಷ್ಟೊಂದು ಇದರದ್ದು ಸಂಪ್ರದಾಯ ಗೊತ್ತಿಲ್ಲ, ಯಾಕೆಂದರೆ ಇದು ನಮ್ಮ ಮನೆಯಲ್ಲಿ ನಾವು ಜಾಸ್ತಿ ಮಾಡ್ತೀವಿ ಪೂಜೆ ಮಾಡೋಕ್ಕೆ. ಫ್ರೆಂಡ್ಸ್, ಇವಾಗ ಅದು ಎಲೆ ಇಟ್ಟು ಪೂಜೆ ಮಾಡಬೇಕಿತ್ತಂತೆ. ನನಗೆ ಗೊತ್ತಿರಲಿಲ್ಲ. ನಮ್ಮ ಮನೇಲಿ ನಾವು ಜಾಸ್ತಿ ನಮ್ಮ ಮನೇಲಿ ಆ ಸಂಪ್ರದಾಯ ಇಲ್ಲ, ಇವ್ರ ಮನೇಲಿ ಇದೆ. ಸೊ ಹಾಗಾಗಿ ನನಗಷ್ಟು ಅದರ ಬಗ್ಗೆ ಐಡಿಯಾ ಇಲ್ಲ. ಸೊ ಅವ್ರನ್ನ ಕೇಳಿ ನಾನು ಮಾಡ್ತಾಯಿದ್ದೆ. ಅದೇನೋ ಎಲೆ, ಯಾವ ಎಲೆ ಅದು? ಸಾರಿ ಕುಂಬಳ ಎಲೆ ಅಂತೆ. ನನಗದು ಮುತ್ಕದ ಎಲೆ ಅಂದರೆ ಮಂಗಳಗೌರಿ ಪೂಜೆ ಮಾಡ್ತಿದ್ದೆ ನಾನು. ಅಲ್ಲಿ ಮುತ್ಕದ ಎಲೆ ಯೂಸ್ ಮಾಡ್ತಿದ್ವಿ. ಸೊ ಹಂಗಾಗಿ ನನಗೆ ಆ ಎಲೆ ಅಂದ್ಕೊಂಡು ಮುತ್ಕದ ಎಲೆ ಅಂತ ಹೇಳಿದೆ. ಸೊ ಸಾರಿ, ಕುಂಬಳ ಎಲೆ ಅಂತೆ ಇದು. ಇದನ್ನು ನಾಗಪ್ಪಂದು ಬೆಳ್ಳಿ ತೊಗೊಂಡಿದ್ದೀವಲ್ಲ, ಅದರಲ್ಲಿ ಆ ಎಲೆ ಒಳಗೆ ಅದನ್ನು ಇಟ್ಟು ಪೂಜೆ ಮಾಡಬೇಕಂತೆ. ಸೊ ನನಗೆ ಗೊತ್ತಿರಲಿಲ್ಲ, ನಾನು ಹಂಗೆ ಮಾಡ್ತಾಯಿದ್ದೆ. ಅಷ್ಟೊಂದು ಐಡಿಯಾ ನನಗೆ ಇದ್ರದ್ದಿಲ್ಲ, ಯಾಕೆಂದರೆ ನಮ್ಮ ಮನೇಲಿ, ನಮ್ಮಮ್ಮವ್ರ ಮನೇಲಿ ಸಂಪ್ರದಾಯ ಇದು ಇಲ್ಲ, ಅವರು ನಡ್ಸ್ಕೊಂಬಂದಿರಲಿಲ್ಲ. ಹಾಗಾಗಿ ನನಗೇನೋ ಗೊತ್ತಿಲ್ಲ ಇದ್ರ ಬಗ್ಗೆ. ಬಟ್ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಯಾವುದೇ ಆಗಲಿ. ಈಗ ಆ ರೀತಿ ಪೂಜೆ ಮಾಡಿದ್ದೀನಿ. ಅಭಿಷೇಕ ಎಲ್ಲ ಮಾಡಿ ತೆಗೆದಿದ್ದು ಮತ್ತು ನೀರೆಲ್ಲ ಹಾಕಿ ತೊಳೆದು ಇವಾಗ ಅದರಲ್ಲಿ ಇಟ್ಟು ಪೂಜೆ ಮಾಡಿದ್ದೀನಿ. ನೀರು, ವಿಭೂತಿ, ಅರಿಶಿನ, ಕುಂಕುಮ, ಗಂಧ ಎಲ್ಲ ಹಾಕಿ ಆಮೇಲೆ ಗೆಜ್ಜೆ ವಸ್ತ್ರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಜೋಳದ ಅರಳುಕಾಳು ಮತ್ತು ಇದು ಚಿಗಳಿ ತಂಬಿಟ್ಟು, ಆಮೇಲೆ ಜೋಳದ ಅರಳಿಂದು ಮಿಕ್ಸಿ ಮಾಡಿ ಅದನ್ನು ಏನದು ಬೆಲ್ಲದಲ್ಲಿ ಹಾಕಿ ಕೂಡಿಸಿ ಅದನ್ನು ಮಾಡಿಟ್ಕೊಂಡಿದ್ದೀನಿ. ಆದಷ್ಟು ನನಗೆ ಗೊತ್ತಿಲ್ಲ ಅಂದ್ರೂ ಕೇಳಿ ಆದರೂ ತಿಳ್ಕೊಂಡು ಮಾಡಬೇಕು ಅಂತ ಅನ್ಕೋತೀನಿ. ಎಷ್ಟಾಗುತ್ತೋ ಅಷ್ಟು ನಾನು ಗೊತ್ತು ಅನ್ನೋದಕ್ಕಿಂತ ಇನ್ನೊಬ್ಬರು ಕೇಳಿ ಮಾಡೋದು ಏನು ತಪ್ಪೇನಿಲ್ಲ, ಗೊತ್ತಿಲ್ಲದೆ ಇರೋದನ್ನು. ಸೊ ನಾನು ಆ ರೀತಿ ಮೆಂಟಾಲಿಟಿ. ಎಲ್ಲ ನನಗೆ ಗೊತ್ತು ಅಂತ ಏನು ನಾನು ಹೇಳೋಕ್ಕೆ ಹೋಗೋದಿಲ್ಲ. ಕೆಲವೊಂದು ಸಂಪ್ರದಾಯಗಳು ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರೋದಿಲ್ಲ. ಸೊ ನನಗೆಷ್ಟು ಗೊತ್ತೋ ನಾನು ಅಷ್ಟರ ಮಟ್ಟಿಗೆ ಮಾಡಿದ್ದೀನಿ. ಗೊತ್ತಿಲ್ಲದೆ ಇರೋದನ್ನು ಇವರು ನಮ್ಮ ಮನೆಯವ್ರು ಹೇಳಿ ಮಾಡಿಸ್ತಿದ್ದಾರೆ, ಯಾಕೆಂದರೆ ನನಗೆ ಅಷ್ಟು ಐಡಿಯಾ ಇಲ್ಲ. ಅದಕ್ಕೋಸ್ಕರ ಈ ರೀತಿ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಎಳ್ಳುಂಡೆ, ಕಡಲೆ ಉಂಡೆ ಮತ್ತು ಶೇಂಗಾ ಉಂಡೆ. ಇಲ್ಲಿ ಇದು ಚಿಗಳಿ ತಂಬಿಟ್ಟು ಇದು ಮಿಟ್ಕೆ ಮಾಡಿ ಇಟ್ಟಿರೋವಂಥದ್ದು. ಗೆಜ್ಜೆ ವಸ್ತ್ರ ಹಾಕಿದ್ದೀನಿ, ಜೋಳದ ಅರಳು ಹಾಕಿರೋವಂಥದ್ದು, ಹಾಲು ತುಪ್ಪ ಎಲ್ಲ ಹಾಕಿ ಪೂಜೆ ಮಾಡಿರೋದು ಇದಿಷ್ಟು. ಆಮೇಲೆ ಎಲ್ಲ ಪೂಜೆ ಎಲ್ಲ ಮುಂಚೆನೇ ಮಾಡ್ಕೊಂಡಿದ್ದೆ. ಇದು ಆಮೇಲೆ ಅಭಿಷೇಕ ಮಾಡಿ ಪೂಜೆ ಮಾಡ್ತಿರೋದು ಈ ರೀತಿ. ಈಗ ನನ್ನ ಮಗ ಮತ್ತು ನಮ್ಮ ಮನೆಯವ್ರು ಸೇರಿ ಹಾಕ್ತಿದ್ದಾರೆ. ಅವನಿಗೂ ಅಷ್ಟು ಗೊತ್ತಿಲ್ಲ, ಅದಕ್ಕೋಸ್ಕರ. ಫ್ರೆಂಡ್ಸ್, ಎಡೆ ಎಲ್ಲ ಮಾಡಿದ್ದೀನಿ. ಹೆಸರುಬೇಳೆ ಪಾಯಸ ಮಾಡಿ ಅನ್ನ ಮಾಡಿದ್ದೀನಿ, ಹಾಲು ತುಪ್ಪ ಹಾಕಿ. ಸೊ ಇವಾಗ ಕೆಲವರು ಹುರುಳಿಕಾಳು ಮಾಡ್ತಾರಂತೆ, ಬೇಯಿಸ್ಬಿಟ್ಟು ಅದು ಮಿಕ್ಸಿ ಮಾಡಿ ಬೆಲ್ಲದಲ್ಲಿ ಹಾಕಿ ಮಾಡ್ತಾರೆ.
ನಾನು ಅದು ನಮ್ಮ ಮನೇಲೇನು ಅಷ್ಟು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೆ ಅದಕ್ಕೆ ನಾನು ಹೆಸರುಬೇಳೆ ಪಾಯಸ, ಅನ್ನ ಎಲ್ಲ ಎಡೆ ಮಾಡಿ ಇಟ್ಟಿದ್ದೀನಿ, ಹಾಲು ತುಪ್ಪ ಹಾಕಿ. ಇದು ನಮ್ಮ ಒಂದು ಪೂಜೆ ಈ ರೀತಿ ಆಗಿದೆ. ಬೆಳಗ್ಗೆನೇ ಅಲ್ಲೇ 7:45ಗೆ ಮುಗಿಸಿದ್ದೆ ಫ್ರೆಂಡ್ಸ್. ಇವತ್ತು ಬೇಗನೆ ನನ್ನ ಮಗಂದು ಸ್ಕೂಲ್ ಬೇಗ ಇದೆ, ಸೊ ಹಾಗಾಗಿ 8:20ಗೆ ಮುಗಿಸ್ಬಿಡ್ಬೇಕು. ಅವ್ನು ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಬಂದುಬಿಡ್ಬೇಕು. ಸೊ ಅದಕ್ಕೋಸ್ಕರ ಬೇಗ ಮಾಡಿದ್ದಾಯಿತು. ನಾನು ಮಂಗಳಗೌರಿ ಪೂಜೆನೂ ಮಾಡ್ತಾಯಿದ್ದೀನಿ. ಸೊ ಅದನ್ನು ಹಾಗೆ ಬಿಡೋ ಹಾಗಿಲ್ಲ. ಮಂಗಳವಾರ ಮಾಡಿಬಿಟ್ಟು ತಿರುಗಿ ದಿನ ಅದನ್ನ ಅಂದರೆ ತೆಗೆದುಬಿಡಬೇಕು ಬುಧವಾರದ ದಿನ. ಸೊ ಅದಕ್ಕೆ ತೆಗೆದು ಇಲ್ಲಿ ಪುಟ್ಟಿ ಒಳಗೆ ಇಟ್ಟಿದ್ದೀನಿ. ಹಾಗೆ ನಾನು ಕಳಶ ಕೂರ್ಸೋಕ್ಕೆ ಹೋಗಿಲ್ಲ, ಯಾಕೆಂದರೆ ಮಂಗಳಗೌರಿದು ಮತ್ತು ಲಕ್ಷ್ಮೀದು ಎರಡೂ ಒಂದೇ ಸಲ ಮಾಡಬಾರ್ದು ಅಂತಾರೆ. ಸೊ ಅದಕ್ಕೋಸ್ಕರ ಎರಡೆರಡು ಕಳಶ ಆಗುತ್ತೆ ಅಂತೇಳಿ. ಸೊ ಮತ್ತೆ ನಾಳೆ ಶುಕ್ರವಾರ ಲಕ್ಷ್ಮೀದು ಕೂರಿಸ್ತೀನಿ. ಶನಿವಾರ ತೆಗೆದುಬಿಡ್ತೀನಿ. ಯಾಕೆಂದರೆ ಅದು ಎರಡು ಒಂದೇ ಸತಿಗೆ ಇರಬಾರ್ದಂತೆ, ಎರಡು ಕಳಶ ಒಂದೇ ಸಲ ಹೂಡಬಾರ್ದು ಅಂತಾರೆ. ಅದಕ್ಕೋಸ್ಕರ ಈ ಥರ ಅಂದರೆ ನಂದು 5 ವರ್ಷ ಕಂಪ್ಲೀಟ್ ಆಗಿದೆ. ನಾನು ಬಾಗಿಣ ಎಲ್ಲ ಕೊಟ್ಟಿದ್ದೀನಿ, ಆದರೂ ಮತ್ತೆ ಕಂಟಿನ್ಯೂ ಮಾಡ್ಕೊಂಬಂದಿದ್ದೀನಿ ನಾನು ಅದನ್ನು. ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಎಲ್ಲ ಪೂಜೆ ಮಾಡಿ ಆಯಿತು, ಎಡೆ ಎಲ್ಲ ಆಯಿತು. ಇವಾಗ ಫ್ರೀಯಾಗಿ ಕೂತಿದ್ದೆ, ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋ.